ಡೀಟೇಲ್ಸ್ಗೆ ಈತ ವೃತ್ತಿಯಲ್ಲಿ ಆಟೋ ಚಾಲಕ. ಕಷ್ಟದ ಜೀವನದಲ್ಲೂ ಹಣ ಮಾಡೋ ಆಸೆಯಲ್ಲಿ ಸಣ್ಣ ಪುಟ್ಟ ಫೈನಾನ್ಸ್ ಮಾಡ್ತಿದ್ದ. ಆದರೆ ಅದೇ ಆತನ ಜೀವನಕ್ಕೆ ಮುಳುವಾಗಿದೆ. ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ನಡು ರಸ್ತೆಯಲ್ಲೇ ಹೆಣವಾಗಿ ಹೋಗಿದ್ದಾನೆ. ಸಿಲಿಕಾನ್ ಸಿಟಿಯಲ್ಲಿ ಆಟೋ ಚಾಲಕನ ಮರ್ಡರ್. ಫೈನಾನ್ಸ್ ವಿಚಾರಕ್ಕೆ ಮಿಡ್ ನೈಟ್ ನಲ್ಲಿ ಭೀಕರ ಹತ್ಯೆ. ಈ ಫೋಟೋದಲ್ಲಿ ಕಾಣ್ತಿರೋ ಈತನ ಹೆಸರು ಶೇಖರ್. ಬಾಣಸವಾಡಿಯ ರಾಮಗೋಪಾಲ್ ನಗರ ನಿವಾಸಿ. ವೃತ್ತಿಯಲ್ಲಿ ಆಟೋ ಚಾಲಕನಾದ ಈತ ಇತ್ತೀಚೆಗೆ ಒಂದಿಷ್ಟು ಫೈನಾನ್ಸ್ಗೆ ಹಣ ಕೊಡ್ತಿದ್ದ. ನಿನ್ನೆ ರಾತ್ರಿ ಗೆಳೆಯರ ಜೊತೆ ಮಸ್ತ್ ಪಾರ್ಟಿ ಮಾಡಿಕೊಂಡು ಬರುವಾಗ ಮಧ್ಯರಾತ್ರಿ 12:30ರ ಸಮಯದಲ್ಲಿ ಈ ವೇಳೆ ಮನೋಜ್ ಎಂಬಾತನಿಗೆ ಕಾಲ್ ಮಾಡಿ ಕರೆಸಿಕೊಂಡು ಹಣ ಕೇಳಿದ್ನಂತೆ. ಪಾರ್ಟಿ ಮುಗಿಸಿ ಮನೆ ಕಡೆಗೆ ಪಲ್ಸರ್ ಬೈಕ್ನಲ್ಲಿ ಹೊರಟಿದ್ದಾಗ ಶೇಖರ್ನನ್ನ ಹಿಂಬಾಲಿಸಿ ಬೈಕ್ನಲ್ಲಿ ಬಂದ ಇಬ್ಬರು ಅಡ್ಡಗಟ್ಟಿ ಚಾಕುವಿನಿಂದ ಇರಿದಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಕಾಪಾಡಿ ಅಂದ್ರು. ಆಮೇಲೆ ಬಂದು ತಡ್ಕೊಂಡು ಬಂದಲ್ಲಿ ಬಿದ್ದ. ತುಂಬಾ ಹೊತ್ತು ಪಾಪ ಮಾತಾಡ್ತಾನೆ ಇದ್ದ ಹೆಲ್ಪ್ ಮಾಡಿ ಅಂತ. ಯಾರೂ ಬಂದಿಲ್ಲ ಪಾಪ. ಜನ ಬಂದರು, ಬಟ್ ಎತ್ತಕ್ಕೆ ಯಾರ ಹತ್ರ ಬಂದಿಲ್ಲ. 12 ಕಾಲು ಇರ್ಬೋದು. ಆಮೇಲೆ 1 ಗಂಟೆ ಇತ್ತು ಪ್ರಾಣ. ಆಮೇಲೆ 1 ಕಾಲ ಮೇಲೆ ಪ್ರಾಣ. ನಾವು ಸೌಂಡ್ ಬಂದ ಮೇಲೆ ಬಂದ್ವಿ ಅಷ್ಟೇ ಆಚೆ. ಕಾಪಾಡಿ ಹೆಲ್ಪ್ ಅಂತ ಕಿರಿಸ್ತಾ ಇದ್ರು ಪಾಪ. ಅಪ್ಪ ಕೊಟ್ಟಿದ್ದ ಹಣ ಹಾಗೂ ತಾನು ಆಟೋ ಓಡಿಸಿ ಸಂಪಾದನೆ ಮಾಡಿದ್ದ ಹಣದಲ್ಲಿ ಫೈನಾನ್ಸ್ ಆರಂಭಿಸಿದ್ದ ಅನ್ನೋದು ಪೊಲೀಸರ ಮಾಹಿತಿ. ನಂಬಿಕಸ್ಥರಿಗೆ ಮಾತ್ರ ಹಣ ಕೊಡ್ತಿದ್ದ ಶೇಖರ್ ತನ್ನ ಸ್ನೇಹಿತನ ಮೂಲಕ ಪರಿಚಯ ಆದ ಮನೋಜ್ ಎಂಬಾತನಿಗೆ 50,000 ಹಣ ಕೊಟ್ಟಿದ್ನಂತೆ. ಹಲವು ಬಾರಿ ಹಣ ಕೇಳಿದ್ರೂ ಮನೋಜ್ ವಾಪಸ್ ಕೊಟ್ಟಿರ್ಲಿಲ್ಲ ಎನ್ನಲಾಗ್ತಿದೆ. ಇದೇ ವಿಚಾರವಾಗಿ ಸ್ನೇಹಿತರ ಜೊತೆಗೆ ಕುಡಿಯುತ್ತಾ ಕುಳಿತಿದ್ದಾಗ ಮಾತನಾಡಬೇಕು ಅಂತ ಕರೆಸಿ ಜಗಳ ಮಾಡಿದ್ದಾನೆ. ಆ ಬಳಿಕ ಕೋಪದಲ್ಲಿ ಹಿಂಬಾಲಿಸಿ ಕೊಲೆ ಮಾಡಿದ್ರ ಅನ್ನೋದು ಪೊಲೀಸರ ಅನುಮಾನವಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಈ ವ್ಯಕ್ತಿ, ಕೊಲೆಯಾದಂಥ ವ್ಯಕ್ತಿ ಹಣಕಾಸಿನ ವಿಚಾರವಾಗಿ ಕೆಲವೊಂದು ಜನರಿಗೆ ಸಾಲವನ್ನು ಕೊಟ್ಟಿದ್ದ. ಅದೇ ವಿಚಾರವಾಗಿ ಆಗಿರಬಹುದು ಅಂತ ಹೇಳಿ ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಆ ನೆಲೆಯಲ್ಲಿ ನಾವು ಸಂಬಂಧಪಟ್ಟ ವ್ಯಕ್ತಿಗಳನ್ನ ನಾವು ನಮ್ಮ ವಶಕ್ಕೆ ಪಡಿಸಿಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಕೊಲೆ ಕೇಸ್ ದಾಖಲಿಸಿಕೊಂಡಿರುವ ಬಾಣಸವಾಡಿ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಆಟೋ ಓಡಿಸಿಕೊಂಡು ಜೀವನ ಮಾಡ್ತಿದ್ದ ಶೇಖರ್ ಹಣದ ಮೋಹಕ್ಕೆ ಬಿದ್ದು ಫೈನಾನ್ಸ್ ವ್ಯವಹಾರಕ್ಕೆ ಇಳಿದಿದ್ದು ಬೀದಿ ಹೆಣವಾಗುವಂತೆ ಮಾಡಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.